ನಗುತ್ತಾ ನಲಿ ನಲಿ ಏನೇ ಆಗಲಿ ಎಲ್ಲ ದೇವನ ಕಲೆಯಂದೇ ನೀ ತಿಳಿ ಅದರಿಂದ ನೀ ಕಲಿ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಈ ಹಾಡಲ್ಲಿ ಎಷ್ಟೊಂದು ಅರ್ಥ ಇದೆ. ಮನುಷ್ಯ ಯಾವಾಗ ಹೇಳ್ತಾನೆ ಯಾವಾಗ ಬೀಳ್ತಾನೆ ಅಂತ ಹೇಳೋಕೆ ಆಗಲ್ಲ. ಆಯ ತಪ್ಪಿ ಜಾರಿ ಬಿದ್ರೆ ಅವನ ಕಥೆ ಮುಗೀತು. ಬೀಳ್ಬಾರ್ದು, ಬಿದ್ರೆ ಹಲ್ಲೆಲ್ಲ ಉದ್ರೋಗುತ್ತೆ. ನೋಡ್ಲಿಲ್ಲ. ನಡೆಯುವಾಗ ಕಾಲಲ್ಲಿ ಕಣ್ಣಿರ್ಬೇಕು. ಕಾಲಲ್ಲಿ ಕಣ್ಣಿದ್ರೆ ಮೃಗುಮುನಿ ಅಂತಾರೆ. ಅನ್ಕೊಳ್ಳಿ ಬಿಡಿ, ಕಾಲ್ ಮುರಿಯೋದಂತೂ ತಪ್ಪುತ್ತಲ್ಲ. ಯಾರು ಅಯೋಗ್ಯರು ಬಾಳೆಹಣ್ಣು ತಿಂದು ಸಿಪ್ಪೆನ ರಸ್ತೆಯಲ್ಲಿ ಎಸ್ದು ಹೋಗಿದ್ದಾರೆ. ಜನರು ಹಣ್ಣು ತಿಂದ ಮೇಲೆ ಸಿಪ್ಪೆನ ಇಟ್ಕೊಳ್ಳಲ್ಲ, ಎಸ್ದು ಬಿಡ್ತಾರೆ. ಆದ್ರೆ ರಸ್ತೆಯಲ್ಲಿ ಯಾಕೆ ಎಸಿಬೇಕು ಅಂತ. ಎನಿವೆ ತುಂಬಾ ಥ್ಯಾಂಕ್ಸ್. ಏನಾಯ್ತ್ರಿ? ಏನು ನಿಮ್ಮ ಕೈ ಇಷ್ಟೊಂದು ಬಿಸಿ ಇದೆ? 2 ಕರೆಂಟ್ ವೈರ್ಗಳು ಒಂದಕ್ಕೊಂದು ಟಚ್ ಆದ್ರೆ ಬಿಸಿ ಬೆಂಕಿ ಬಂದೇ ಬರುತ್ತೆ. ಏನು ಸೈನ್ಸ್ ಸ್ಟೂಡೆಂಟಾ? ಸೈನ್ಸ್ ಅಲ್ಲಿ ಫಸ್ಟ್ ಕ್ಲಾಸು. ರೂಪದಲ್ಲೂ ಅಷ್ಟೇ, ಕ್ಲಾಸು ಮಾಸು 2 ಮಿಕ್ಸ್. ಸಾರಿ, ನಿಮ್ ಪರ್ಮಿಷನ್ ಇಲ್ದೆ ನಿಮ್ ಕೈ ಮುಟ್ಬಿಟ್ಟೆ. ಇಡುವಾಗ ಎಲ್ಲಿ ಬೇಕಾದ್ರೂ ಹಿಡಿಬಹುದು, ಪರ್ಮಿಷನ್ ಬೇಕಾಗಿರಲ್ಲ. ಅಂದಾಗ ತಾವು? ನಾನು ಗಂಡುಗೊಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗೊಲಿ. ಎಡಗೈ ಎತ್ತಿದರೆ ವೀರ ಕೇಸರಿ, ಬಲಗೈ ಎತ್ತಿದರೆ ವೀರ ಮದಕರಿ. ನೀವು? ನಾನು ಭವಾನಿ ಅಂತ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಹುಡುಗಿ ಬೀಳುವಾಗ ಹುಡುಗ ಬಂದು ಕಾಪಾಡ್ತಾನೆ, ಆಗ ಲವ್ ಡೆವಲಪ್ ಆಗತ್ತೆ. ಆದ್ರೆ ಇವತ್ತು ನೀವು ನನ್ನ ಕಾಪಾಡಿದ್ದೀರಾ. ಇದು ಜಗತ್ತಿನ 8ನೇ ಅದ್ಭುತ. ಜಸ್ಟ್ ಮಿನಿಟ್. ನಾನು ಆಸ್ಪತ್ರೆಗೆ ಹೋಗೋದನ್ನ ತಪ್ಪಿಸಿದ ಈ ಸುಂದ್ರಿಗೆ ಏನಾದ್ರೂ ಕೊಡ್ಬೇಕಲ್ಲ. ಏನು ಕೊಡ್ಲಿ? 10 ರೂಪಾಯಿ ಕೊಡ್ಲಾ? ಬೇಡ. 11 ರೂಪಾಯಿ? ಬೇಡ. 21 ರೂಪಾಯಿ? ಬೇಡ. ತಿಳ್ಕೊಳ್ತಾರೆ ಏನು ಬೇಕು ಅಂತ ಅವಳೇ ಕೇಳ್ಬಿಡ್ತೀನಿ. ಅದು ಹೌದು. ನಾನ್ ಮನೆಗೆ ಹೋಗ್ಬೇಕು. ಲೇಟ್ ಆಗಿ ಹೋದ್ರೆ ನಮ್ಮಪ್ಪ ಬರೆ ಹಾಕ್ತಾರೆ. ಬರೆ ಹಾಕ್ತಾರೆ? ಜಾಗ ಅವ್ರ ಚಾಯ್ಸು. ನೀವು ನನಗೆ ಸಹಾಯ ಮಾಡಿದ್ದೀರ ಅಂದ್ಮೇಲೆ ನಾನು ಏನಾದ್ರೂ ನಿಮ್ ಕಾಣಿಕೆ ಕೊಡ್ಲೇಬೇಕು. ಏನ್ ಕೊಡ್ಲಿ? ಕೊಡ್ಲೇಬೇಕಾ? ಹೇಳಿ ಏನ್ ಕೊಡ್ಬೇಕು ಅಂತ. ಗೊತ್ತಾಯ್ತು ಬಿಡಿ. ಕೆನ್ನೆಗೆ ರೋಸು, ಕಿವಿಗೆ ಲಿಪ್ಸ್ಟಿಕ್ಕು. ಸಮಯ ಬಂದಾಗ ನಾನೇ ಕೇಳ್ತೀನಿ ಬಿಡಿ. ಬರಲ್ಲ, ಲೇಟ್ ಆದ್ರೆ ಅಪ್ಪ ಬರೆ ಹಾಕ್ತಾರ. ಬಾಯ್ ಬಾಯ್. ಅದು ನೀವು ನನ್ನ ಈ ತರ ಕೈ ಹಿಡಿದೇ ಇದ್ದಿದ್ರೆ ನಾನು ಬಿದ್ದೆ ಹೋಗ್ತಾ ಇದ್ದೆ. ನಾನು ಕೇಳಿದ ಕಾಣಿಕೆನ ಖಂಡಿತ ನೀವು ಕೊಟ್ಟೇ ಕೊಡ್ತೀರಾ ಅಲ್ವಾ? ಮಾತಿಗೆ ತಪ್ಪಲ್ಲ ಅಲ್ವಾ? ಈ ಪಾಂಡುರಂಗ ಗಂಡುಗಲಿ 1 ಸಲ ಮಾತು ಕೊಟ್ರೆ 100 ಸಲ ಮಾತು ಕೊಟ್ಟ ಹಾಗೆ. ನಮ್ಮ ಕುಲದೈವ ಗಂಡುಗಲೇಶ್ವರನ ಮೇಲಾಣೆ, ಶಿವನ ಜಟೆಯಲ್ಲಿರುವ ಚಂದ್ರನ ಮೇಲಾಣೆ, ಪಾರ್ವತಿ ತೊಡೆಯ ಮೇಲೆ ಕುಳಿತ ಗಣೇಶನ ಮೇಲಾಣೆ. ಹೇಳಿದ್ದನ್ನ ನಾನು ನಡೆಸ್ಕೊಡ್ತೀನಿ. ಯಬ್ಬ ಏನು ನಯ, ಏನು ವಿನಯ. ಮಕ್ಕಳನ್ನ ಹೀಗೆ ಬೆಳೆಸ್ಬೇಕು. ನಮ್ಮ ಮನೇಲೂ ಇದಾವೆ ಕಾಲ್ ನನ್ನ ಮಕ್ಕಳು. ಅಣ್ಣಯ್ಯ, ಕಾಫಿ ಕೊಟ್ಟು ಎಷ್ಟೊತ್ತಾಯ್ತು? ಮತ್ತೆ ಮತ್ತೆ ಕಾಫಿನ ಬಿಸಿ ಮಾಡಿದ್ರೆ ರುಚಿ ಇರಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ? ಯೋಚನೆಗೆ ಕೊನೆಯಲ್ಲಿ ಮೊದಲೆಯಲ್ಲಿ, ಆದಿಯಲ್ಲಿ ಅಂತ್ಯದಲ್ಲಿ ಇವತ್ತೊಂದು ಘಟನೆ ನಡೀತಮ್ಮ. ಇರು ಅಣ್ಣಯ್ಯ, ಅಮ್ಮನ್ ಕರ್ದ್ಬಿಡ್ತೀನಿ. ಅಮ್ಮ ಅಮ್ಮ, ಏನೋ ನಡೆದಿರಬೇಕು ಅಂತ ನನಗನ್ನಿಸಿತ್ತು. ಇಲ್ಲ ಅಂದಿದ್ಲೆ ಈ ನನ್ನ ಮಗ ಇಷ್ಟೊಂದು ಯೋಚನೆ ಮಾಡ್ತಾ ಇರಲಿಲ್ಲ. ರಂಗಮ್ಮನವ್ರೆ, ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಜಾರಿ ಹಳ್ಳಕ್ಕೆ ಬಿದ್ದು ಕೈಕಾಲ ಮುರ್ಕೊಳ್ತಿದ್ದೆ. ಅಷ್ಟರಲ್ಲಿ ಒಂದು ಹುಡುಗಿ ಬಂದು ನನ್ನ ಕಾಪಾಡಿದ್ದು. ಅವಳೇನಾದ್ರೂ ನನ್ನ ಕೈ ಹಿಡಿದೇ ಇದ್ದಿದ್ರೆ ನಾನು ಆಸ್ಪತ್ರೆಯಲ್ಲಿ ಇರ್ತಿದ್ದೆ. ನೀವು ಮುಸುಂಬಿ ಹಣ್ಣು ಕಿತ್ಲೆ ಹಣ್ಣು ತಂದು ನೋಡ್ಕೊಂಡು ಹೋಗ್ತಿದ್ರಿ. ಕೈ ಹಿಡಿದ ಹುಡುಗಿ ಹೇಗಿದ್ಲು? ಗೊಂಬೆ ಗೊಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವರೆಲ್ಲರನ್ನು ಒಟ್ಟು ಸೇರಿಸಿದ್ರೆ ಅವಳೊಬ್ಬಳಾಗ್ತಾಳೆ. ಏನು ವಿನಯ, ಅದೇನು ಸಜ್ಜನಿಕೆ, ಅದೇನು ನಾಚಿಕೆ. ಹುಡುಗಿ ಅಂದ್ರೆ ಹಾಗಿರ್ಬೇಕು. ನನ್ನ ಸೊಸೆನೂ ಇದ್ದಾಳೆ. ಹಿಡಿದ್ಲೆ ಕಂಬ ಆಗಲ್ಲ, ಹಿಡಿದ್ಲೆ ಸೌದೆ ಆಗಲ್ಲ. ಗಂಡಸೋ ಹೆಂಗಸೋ ಒಂದು ಗೊತ್ತಾಗ್ತಾ ಇಲ್ಲ. ನಾಚಿಕೆ ಏನು ಅಂತಲೇ
ಗೊತ್ತಿಲ್ಲ ಅಂತ ಕಾಣುತ್ತೆ. ಗಂಡನ ಜೊತೆ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡಬೇಕು, ಹೇಗ್ ವಾಕಿಂಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅಪ್ಪ ನಾನು ನಡ್ಕೊಂಡು ಜಾತ್ರೆಗೆ ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಕಾಲ. ನಾನು ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀನೋ ಅಂತ ನಿಮ್ಮಪ್ಪ ನನ್ನ ಕೈನ ಭದ್ರವಾಗಿ ಹಿಡ್ಕೊಳ್ತಾ ಇದ್ರು. ಆಗ ನನಗೆ ಎಷ್ಟು ರೋಮಾಂಚನ ಆಗ್ತಾ ಇತ್ತು ಗೊತ್ತಾ. ಹೊಸಗೆ ರೋಮಾಂಚನ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಓಹೋ, ವೇಗದೂತ ಶಾಸ್ತ್ರಿಗಳು, ಬನ್ನಿ ಬನ್ನಿ. ಏನಮ್ಮ ಜಾಜಿ, ಚೆನ್ನಾಗಿದೆಯಾ? ಮಹಿಳಾ ಸಂಘ ಹೇಗ್ ನಡೀತಾ ಇದೆ? ಮಹಿಳಾ ಸಂಘದ ಬಾಗಿಲು ಪೂರ್ವಕ್ಕಿಟ್ಟ ಮೇಲೆ ಮೆಂಬರ್ಶಿಪ್ ಜಾಸ್ತಿ ಆಯ್ತಾ? ಶಾಸ್ತ್ರಿಗಳೇ, ನೀವು ಅದನ್ನ ಬದಲಾವಣೆ ಮಾಡಿದ್ಮೇಲೆ ನಮ್ಮ ಮಹಿಳಾ ಸಂಘಕ್ಕೆ ತುಂಬಾ ಒಳ್ಳೇದಾಗ್ತಿದೆ. ತಿಳಿದಂತ ಈಕೆ ನಿಮ್ ಮಗಳ? ಹೌದಮ್ಮ, ಹೆಸರಮ್ಮ ಭವಾನಿ. ಮುಖ ಸೇಮ್ ನಿಮ್ ತರನೇ ಇದೆ, ಅದೇ ಪೆದ್ದು ಪೆದ್ದು ಕಳೆ. ಆಗ್ಲೇ ಗೆಸ್ ಮಾಡ್ದೆ ಇವಳು ನಿಮ್ ಮಗಳೇ ಇರ್ಬೇಕು ಅಂತ. ಅದು ಜೋಡಿ ಹಾಕೋಣ ಅಂತ ಕರ್ಕೊಂಡ್ ಬಂದಿದ್ದೀನಮ್ಮ. ಯು ಮೀನ್ ಮ್ಯಾರೇಜ್? ವೆರಿ ಗುಡ್ ವೆರಿ ಗುಡ್. ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಆ ಹುಡುಗ ಈ ಹುಡುಗಿ ಒಟ್ಟಿಗೆ ಇರೋದನ್ನ ಕಲ್ಪನೆ ಮಾಡ್ಕೊಂಡ್ರೆ. ಅದಕ್ಕೆ ಅಮ್ಮ ಇದ್ರ ಬಗ್ಗೆ ನೀನ್ ತುಂಬಾ ಆಸಕ್ತಿ ತಗೋತೀಯ ಅಂತ ಚೆನ್ನಾಗಿ ಗೊತ್ತು. ಹುಡುಗನ್ನ ಪದ್ದು ಪದ್ದು ಬೇಗ ಬಾರೋ ಇಲ್ಲಿ. ಏನ್ ಜಾಜಿ ಅವ್ರೆ? ಪದ್ದು, ಈ ಹುಡುಗಿನ ಮದ್ವೆ ಆಗ್ತೀಯಾ? ಏನ್ ಹೇಳ್ತಿದ್ದೀರ ನೀವು? ಕಣೋ, ಹೋಗ್ ಮಾತಾಡ್ಸು. ಈ ಕಡೆ ಬನ್ನಿ. ಏನ್ ಹೆಸರು? ದೂರ ನಿಂತ್ಕೊಳ್ಳೋ, ಇವಳು ನನ್ನ ಮಗಳು. ಆಂಟಿ, ಈ ಅಂಕಲ್ಗೆ ಎಷ್ಟ್ ಜನ ಮಕ್ಳು? ಜಾಜಿ ಅವ್ರೆ, ಏನು ನನಗೆ ಅವಮಾನ ಮಾಡ್ಬೇಕು ಅಂತ ಇಲ್ಲಿ ಕರ್ಸಿದ್ದೀರಾ? ನಾನಿನ್ನು ಹುಡುಗ. ಹಾಗಂತ ನೀನೇ ಹೇಳ್ಬೇಕು. ಹೇಳಿದೆ ಅಮ್ಮ, ನೋಡಿದ್ರೆ ಮನುಷ್ಯನ್ ತರ ಕಾಣಲ್ಲ, ಮಾಂಸದ ಪರ್ವತ ತರ ಕಾಣ್ತಾ ಇದ್ದಾನೆ. ಶಾಸ್ತ್ರಿಗಳೇ, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ ಬಿಟ್ಟಿದ್ದೀರಾ. ಇವನಿಗೆ ಮದ್ವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ. ಇವಾಗ ಹೀಗಿದ್ದಾನೆ, ಮದ್ವೆ ಆದ್ಮೇಲೆ ಸಣ್ಣಗಾಗ್ಬಿಡ್ತಾನೆ. ಮದುವೆ ಅನ್ನೋದು 7 ಜನ್ಮದ ಗಂಟು, ಬ್ರಹ್ಮ ಹಾಕಿದ ಗಂಟು. ನಾನು ಜೋಡಿ ಮಾಡಕ್ ಬಂದಿರೋದು ಇವನ ಜೊತೆ ಅಲ್ಲ, ಪ್ರಾಣಿಗಳ ಜೊತೆ ಪ್ರಾಣಿ ಗ್ರಹಣ ಸಾಧ್ಯನೇ ಇಲ್ಲ. ನೋಡಿದ್ರೆ ಎಡಬಿಡಂಗೆ ಎಡಬಟ್ರಾಯ ಇದ್ದಂಗಿದ್ದಾನೆ. ಏನ್ ಶಾಸ್ತ್ರಿಗಳೇ, ನನಗೆ ಅವಮಾನ ಮಾಡ್ಬೇಕು ಅಂತ ನಮ್ಮ ಮನೆಗೆ ಬಂದಿದ್ದೀರಾ? ಭವಾನಿ, ನನ್ನನ್ನ ನೀವು ಬಚಾವ್ ಮಾಡ್ಲಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಏನ್ ಆಗ್ತಿದ್ನೋ ನನಗೆ ಗೊತ್ತಿರ್ಲಿಲ್ಲ. ಇವನೇ ನಮ್ಮ ಹುಡುಗ. ದೇವ್ರೆ, ಈ ಹುಡುಗಿ ನನಗೆ ಸಹಾಯ ಮಾಡಿದಕ್ಕೆ ನಾನು ಗಂಡು ಗಲೇಶ್ವರನ ಮೇಲೆ ಆಣೆ ಇಟ್ಟು ಹೇಳಿದ್ದೀನಿ. ಏನಂತ? ನಿನಗೆ ಯಾವಾಗ ಸಹಾಯ ಬೇಕೋ ಆವಾಗ ಮಾಡ್ತೀನಿ ಅಂತ. ಶಾಸ್ತ್ರಿಗಳೇ, ಈ ಭವಾನಿ ನಿಮ್ಗೆ ಏನಾಗ್ಬೇಕು? ನನ್ನ ಏಕೈಕ ಮಗಳಪ್ಪ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದೀನಿ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ. ಒಳ್ಳೆದಾಯ್ತು. ಭವಾನಿ, ಏನು ಬೇಕು ಕೇಳು. ಕೈಗೆ ವ್ಯಾನಿಟಿ ಬ್ಯಾಗ್ ಬೇಕಾ? ಮೈಗೆ ಚೂಡಿದಾರ್ ಬೇಕಾ? ಲಿಪ್ಗೆ ಸ್ಟಿಕ್ ಬೇಕಾ? ಮತ್ತೇನ್ ಬೇಕು ಕೇಳು. ನೀನ್ ಬೇಕು. ನಾನ ಪಾಂಡುರಂಗ, ನನ್ನ ಮಗಳು ಇದುವರೆಗೂ ಕಣ್ ತುಂಬ ಯಾರನ್ನು ನೋಡೇ ಇಲ್ಲಪ್ಪ. ಕಣ್ಣೆತ್ತಿ ನೋಡಿರೋದೊಂದೇ, ನಿನ್ನನ್ನು ಮಾತ್ರ ಹಾಗೆ ಬೆಳೆಸಿದೀವಿ. ತುಂಬಾ ಸಂತೋಷ ಶಾಸ್ತ್ರಿಗಳೇ. ಹುಡುಗಿರು ಯಾವತ್ತು ನೆಲ ನೋಡ್ಕೋತ ಬರ್ಬೇಕು, ನೆಲ ನೋಡ್ಕೋತ ಹೋಗಬೇಕು ಅಂತ ಹಂಸಲೆಕ್ಕ ಹೇಳಿದ್ ಯಾಕೆ? ಇದಕ್ಕೆ. ಈಗ ನೆಲಾನೇ ನನ್ನ ಮಗಳ ತಲೆ ಮೇಲೆ ಬಂದ್ಬಿಟ್ಟಿದೆ. ನನ್ನ ಮಗಳು ಒಂದು ವ್ರತ ಮಾಡ್ತಾ ಇದ್ಲು, ಆ ವ್ರತ ಕೈ ಕೊಟ್ಬಿಟ್ಟಿದೆ. ಸ್ವಲ್ಪ ಏನು ಅಂತ ಬಿಡಿಸಿ ಹೇಳ್ತೀರಾ? ನೋಡಪ್ಪ ಪಾಂಡುರಂಗ, ಇವಳಾಗಿ ಇವಳು ಹೋಗಿ ಯಾರನ್ನ ಕೈ ಹಿಡಿತಾಳೋ ಅವನೇ ಇವಳು ಗಂಡ ಆಗ್ತಾನೆ ಅಂತ ಜಾತಕದಲ್ಲಿ ಬರೆದಿದೆ. ನನ್ನ ಮಗಳು ವ್ರತ ಮಾಡ್ತಾ ಇದ್ಲು, ಏನಾಯ್ತೋ ಏನೋ ಇವಳಾಗೆ ಬಂದು ನಿನ್ನ ಕೈ ಹಿಡಿದಿದ್ದಾಳೆ. ಏನ್ ಹೇಳ್ತಿದ್ದೀರಾ ನೀವು? ಶಾಸ್ತ್ರಿಗಳೇ, ಇವರು ನನ್ನ ಹಬಿ. ನಾನು ಇವ್ರನ್ನ ಮ್ಯಾರೇಜ್ ಆಗಿದ್ದೀನಿ. ಹೌದಮ್ಮ, ಆಗಿದೀಯಾ? ಯಾವ ಪುರುಷಾರ್ಥಕ್ಕಾಗಿದೀಯಾ? ನಿನ್ನನ್ನು ಕಟ್ಕೊಂಡಾಗಿಂದ ನನ್ನ ಮಗ ಏನ್ ಸುಖ ಪಟ್ಟಿದ್ದಾನೆ ಅದನ್ನ ಅವನು ಹೇಳು. ನೋಡಯ್ಯ, ನಾನು ನಿರ್ಧಾರ ಮಾಡಿ ಆಯ್ತು, ನೀನು ನನ್ನ ಮಗಳನ್ನ ಕೈ ಹಿಡಿಲೇಬೇಕು. ಇದು ಬಾಳೆಹಣ್ಣಿನ ಸಿಪ್ಪೆಯಿಂದ ಆದ ಪ್ರಮಾದ. ಅಯ್ಯೋ, ಇದು ಬಾಳೆಹಣ್ಣಿನ ಪ್ರಭಾವನೋ ಅಥವಾ ಮಾವಿನ ಹಣ್ಣಿನ ಪ್ರಭಾವನೋ, ಒಟ್ಟಿನಲ್ಲಿ ನೀನು ನನ್ನ ಮಗಳನ್ನ ಕೈ ಹಿಡಿತೀಯ ಅಷ್ಟೇ. ಆಗಲ್ಲ. ನಿಮ್ಮ ಮಗಳು ಮಾಡಿದ ತಪ್ಪಿಗೆ ನಾನು ಮದುವೆ ಆಗ್ಬೇಕಂದ್ರೆ ಹೇಗ್ರಿ? ನನ್ನ ವೃತ್ತ ಭಂಗ ಆಗೋದು ಬೇಡ, ಆ ದೇವ್ರ ಶಾಪ ನಮಗ್ ತಟ್ಟೋದು ಬೇಡ, ನಮ್ ವಂಶಕ್ಕೆ ಕಳಂಕ ಬರೋದು ಬೇಡ. ನಾನೇ ಕೈ ಹಿಡ್ದಿರೋ ಈ ಪಾಂಡುರಂಗ ನನ್ನನ್ನ ಮದ್ವೆ ಆಗ್ಲೇಬೇಕು. ಇಲ್ಲಾಂದ್ರೆ ಏನ್ರಿ ಮಾಡ್ತೀರಾ? ಅಗ್ನಿ ಪ್ರವೇಶ ಮಾಡ್ತೀನಿ. ಏನ್ರಿ ಇದು? ನಮ್ಮಲ್ಲಿ ವ್ರತ ಅಂದ್ರೆ ತುಂಬಾ ಬೆಲೆ ಕೊಡ್ತೀವಿ. ಮಾತು ಅಂದ್ರೆ ಬಂಗಾರ. ಗಂಡು ಗಣೇಶ ಮೇಲೆ ಆಣೆ ಇಟ್ಟು
ಮದುವೆ ಆಗೋ ಅಂದ್ರೆ ಆಗಲ್ಲ ಅಂತೀಯ. ನಿಂದೇನು ನಾಲ್ಗೇನೋ ಜಗಳ ನಾವು. ನನಗೆ ಕೋಪ ಬಂದು ಶಾಪ ಕೊಟ್ಟುಬಿಟ್ರೆ ನೀನು ಭಸ್ಮವಾಗಿ ಕಾವೇರಿ ನದಿಯಲ್ಲಿ ಹರಿದು ತಮಿಳ್ನಾಡಿಗೆ ಹರಿದು ಹೋಗ್ಬಿಡ್ತೀಯ. ಗಂಡುಗಲೇಶ್ವರನ ಮೇಲೆ ಆಣೆ ಮಾಡಿದೀಯ. ಈಗ ಅವಳನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಮ್ಮ ವಂಶ ಎಕ್ಕುಟ್ಟಾಗ್ಬಿಡುತ್ತೆ ಕಣೋ. ನಾನು ಭವನಿನ ಮದುವೆ ಆಗುವಂತೀಯ. ಆಗ್ಲೇ ಬೇಕು, ಹಾಗೆ ಆಗ್ತೀಯ. ಆದ್ರೆ ಹೆಂಡತಿ ಅಂತ ಜಾಜಿ ಅವ್ರು ಇದಾರಲ್ಲ. ಅದು ಒಂದು ಹೆಂಡ್ತಿನೇನೋ. ನಾಯಿ ಮೊಳೆಯಲ್ಲಿ ಹಾಲಿದ್ಲೆ ಕಾಫಿಗೆ ಬರುತ್ತೇನೋ. ಲಕ್ಷಣವಾಗಿ ಭವಾನಿನ ಮದುವೆ ಮಾಡ್ಕೋ. ವರ್ಷ ಒಪ್ಪತ್ನಲ್ಲಿ ಒಂದು ಮಗು ಆಗುತ್ತೆ, ಈ ಮನೆ ಬೆಳಗುತ್ತೆ. ದೇವ್ರೆ, ಭವಾನಿ ಮನೆಗೆ ಸೊಸೆಯಾಗಿ ಬಂದ್ರೆ ನನಗೂ ಪವರ್ ಇರಲ್ಲ, ನಿಮಗೂ ಪವರ್ ಇರಲ್ಲ. ಕೇಳಿ ಕೇಳಿ ವೇಗದೂತ ಶಾಸ್ತ್ರಿಗಳ ಮಗಳು ಈ ಮನೆಗೆ ಬಂದ್ರೆ ಏನಾಗ್ಬೋದು ಅನ್ನೋ ಕಲ್ಪನೆ ನಿಮಗಿದೆಯಾ? ರಂಗಮ್ಮನವರೇ, ನನ್ನ ಮಗಳು ಭವಾನಿ ಈ ಮನೆಗೆ ಸೊಸೆಯಾಗಿ 3 ತಿಂಗಳಾಯ್ತು ನೋಡಿ. 3 ತಿಂಗಳು ಹೇಗೆ ಹೋಯ್ತು ಗೊತ್ತೇ ಆಗಲಿಲ್ಲ ನೋಡಿ. ಕ್ಯಾಲೆಂಡರ್ಗೆ ಗಡಿಯಾರಕ್ಕೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗೋದಿಲ್ವೇ? ಶಾಸ್ತ್ರಿಗಳೇ, ನೀವಂತೂ ಪುಷ್ಕಳವಾಗಿ ಹೊಟ್ಟೆ ತುಂಬಾ ದನ ಮೇಯ್ದಾಗ ಮೇಯ್ದು ಬಿಡ್ರಿ. ನನಗೆ ಅದೇ ಸಂತೋಷ. ರಂಗಮ್ಮನವರೇ, ನನಗೆ ಯಾಕೆ ಹೊಟ್ಟೆ ತುಂಬ ಹೇಳಿ? ಯಾಕೆ? ನನ್ನ ಮಗಳಿಗೆ ಹೊಟ್ಟೆ ಬಂದಿದೆ, ಅದಕ್ಕೆ ನಾನು ಹೊಟ್ಟೆ ತುಂಬಿದೆ. ಹೌದೇ? ಲೇ ಮಗನೇ, ಬಾಲ ಇಲ್ಲಿ. ಏನಮ್ಮ ನನ್ನ ಮುದ್ದಿನ 2ನೇ ಸೊಸೆ, ಮದುವೆ ಆದ 3 ತಿಂಗಳಿಗೆ ಇಂಥ ಒಳ್ಳೆ ಸಿಹಿ ಸುದ್ದಿ ಕೊಟ್ಬಿಟ್ಟೆಲ್ಲ. ಆಮೇಲಿಂದಪ್ಪ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಏನೋ ಮಗನೇ, ನಿಜನೇನೋ? ನೀವು ಮೊಮ್ಮಗನ ನೋಡ್ಬೇಕು ಅಂತ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಭವಾನಿ ತಡ ಮಾಡೋದು ಬೇಡ ಅಂತ ಶಾಸ್ತ್ರಿಗಳು 35 ಕೊಟ್ರು, ಆಗೋಯ್ತು. ಮಗನೇ, ಎಲ್ಲ ಅಪ್ಪನ ಬುದ್ಧಿನೇ. ಶಾಸ್ತ್ರಿಗಳೇ, ನಾನು ಅಂದುಕೊಂಡಿದ್ದೆ ಇವತ್ತಲ್ಲ ನಾಳೆ ಒಬ್ಬ ಒಳ್ಳೆ ಸೊಸೆ ಬರ್ತಾಳೆ, ನನಗೊಂದು ಮೊಮ್ಮಗು ಕೊಡ್ತಾಳೆ ಅಂತ. ಹಾಗೆ ಆಯ್ತು. ನಾಡಿ ನೋಡಿ ಸ್ವಲ್ಪ ಶಾಸ್ತ್ರ ಹೇಳ್ತಿಲ್ಲ? ಮಗಳಿಗೆ ಶಾಸ್ತ್ರ ಹೇಳಬೇಕಾದ್ರೆ ಕಾಂಚನ ಸ್ವೀಕರಿಸೋದಿಲ್ಲ. ಪುಟ್ಟ ಮಗು ಗಂಡು ಹೆಣ್ಣು ಹುಟ್ಟಿದ ಮೇಲೆ ನೋಡಿ ಹೇಳ್ತೀನಿ. ನಾಡಿ ನೋಡಿನೇ ಹೇಳ್ತೀರಂತಲ್ಲ. ಹೇಳಬಾರದು, ಆದ್ರೂ ನನ್ನ ಮಗಳು ನನ್ನ ಅಳಿಯ ಹೇಳ್ತೀನಿ. ಕೊಡಮ್ಮ ಕೈ. ಏನಿದು ನಾಡಿ ಇಷ್ಟೊಂದು ಬಡ್ಕೋತಾ ಇದೆ? ಮಗು ಏನೋ ಹುಟ್ಟುತ್ತೆ, ಬಹಳ ಸುಂದರವಾಗಿರುತ್ತೆ. ಆದರೆ ಆ ಮಗುವಿಗೆ ಈ ಮನೆಯಲ್ಲಿ ಗಂಡಾಂತರ ಕಾದಿದೆ. ಗಂಡಾಂತರ ಇದೆಯೇ? ಹೌದು. ಹಿಂದೆ ವಸುದೇವ ದೇವಕಿಯ ಮಕ್ಕಳನ್ನು ಕೊಲ್ಲೋದಿಕ್ಕೆ ಕಂಸ ಹುಟ್ಕೊಂಡಿದ್ದ. ಹಾಗೆ ಈ ಮಗುನ ಕೊಲ್ಲೋದಿಕ್ಕೆ ಈ ಮನೇಲಿ ಒಬ್ಬ ಕಂಸ ಹುಟ್ಕೊಂಡಿದ್ದಾನೆ. ಕಂಸ ಅಂದ್ರೆ ಹುಟ್ಟೋ ಮಕ್ಕಳನ್ನೆಲ್ಲ ಕೊಲ್ತಾನ? ಅದಕ್ಕಿಂತ ಮುಂಚೆ ಪೂತನಿ ಬರ್ತಾಳೆ. ಅಂದ್ರೆ ಹಾಲು ಕುಡಿಸಿ ಸಾಯಿಸ್ತಾಳ? ಯಾರು? ಇನ್ಯಾರು? ನಿಮ್ ದೊಡ್ಡ ಸೊಸೆ. ಹಿಂದೆ ವಸುದೇವ ದೇವಕಿಗೆ ಹುಟ್ಟಿದ ಮಕ್ಕಳನ್ನು ಕೊಲ್ಲೋದಿಕ್ಕೆ ರಾಕ್ಷಸರು ಹುಟ್ಕೊಂಡಿದ್ರು. ಈಗ ನಿಮ್ಮ ಮೊಮ್ಮಗನ ಕೊಲ್ಲೋದಿಕ್ಕೆ ಈ ಮನೆಯಲ್ಲೂ 2 ರಾಕ್ಷಸಿದ್ದಾರೆ. ರಾಕ್ಷಸಿ ಗೊತ್ತಾಯ್ತು, ಇನ್ನೊಬ್ಬ ರಾಕ್ಷಸಿ? ರಾಕ್ಷಸಿ ಅಲ್ಲ, ರಾಕ್ಷಸ. ಯಾರು? ಪಕ್ಕದಲ್ಲಿ ನಿಂತಿದ್ದಾನಲ್ಲ, ಮಾಂಸದ ಪರ್ವತ. ರಾಮ ಬದ್ದುನ. ಲೇ ಮಗನೇ, ಈಗ ನಾನು ಹೇಳೋ ಮಾತನ್ನ ನೀನು ಕೇಳಲೇಬೇಕು. ರಂಗಮ್ಮನವ್ರೆ, ಈ ಪಾಂಡುರಂಗ ಗಂಡುಗಲಿ 1 ಸಲ ಮಾತು ಕೊಟ್ರೆ 100 ಸಲ ಮಾತು ಕೊಟ್ಟ ಹಾಗೆ. ಏನು ಅಂತ ಹೇಳಿ. ಈ ಬದ್ದುನು ಜಾಜನು ಎಳ್ಕೊಂಡು ಹೋಗಿ ಪಾಳ ಮನೆಗೆ ತಳ್ಳು. ಅಲ್ಲಿರೋ ಇಟ್ಟಿಗೆ ಚೂರುಗಳನ್ನ ತಿಂದುಕೊಂಡು ಬದುಕೊಳ್ಳಿ. ಮಗುಗೆ 5 ವರ್ಷ ಆಗೋವರೆಗೂ ಅವಳು ಈ ಕಡೆ ಬಲ್ಕೊಡುದು. ಬೇಡ ಬೇಡ ಬೇಡ. ಜಾಜಿಯವ್ರೆ, ಕನಸ್ಕೊಂಡ್ರ? ಮೈ ಗಾಡ್, ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ನಡೆದ ತಡಿತೀನಿ. ಹಬಿ ಹಬಿ ಹಬಿ. ಭವಾನಿ, ಯಾಕೆ ಇಷ್ಟೊತ್ತಿನಲ್ಲಿ ಬಂದು ನಿದ್ದೆಗೆಡಿಸ್ತಾ ಇದೀಯಾ? ನೀನು ಜಾರ್ಜವ್ರಿಗಿಂತ ಸುಂದರವಾಗಿರ್ಬೋದು, ಹಾಗಂತ ಅರ್ಧ ರಾತ್ರಿಯಲ್ಲಿ ಬಂದು ನಿದ್ದೆಗೆಡ್ಸೋದು ಏನು ಚೆನ್ನಾಗಿರುತ್ತೆ? ನಾಳೆ ಲೆಕ್ಕ ಹಾಕುವಾಗ ಅಮೌಂಟ್ ಹೆಚ್ಚು ಕಮ್ಮಿ ಬಂದ್ರೆ ಕಷ್ಟ ಆಗ್ಬಿಡುತ್ತೆ. ಹೋಗಿ ಮಲ್ಗಬಾರ್ದಾ? ಹಬಿ, ನೀವೇನ್ರಿ ಏನು ಇಷ್ಟೊತ್ತಲ್ಲಿ?
ರೂಮಿಗೆ ಬಂದು ಚೌಕೋಬಾರ್ ಆಡ್ಬೇಕಾಗಿತ್ತ. ರಮೇಶ್, ನೀವು ಭವಾನಿನ ಮದ್ವೆ ಮಾಡ್ಕೋಬಾರ್ದು. ಯಾಕೆ? ನಾನ್ ಇರುವಾಗ್ಲೇ ಅವಳನ್ನ ಹೇಗ್ರಿ ಮದ್ವೆ ಆಗ್ತೀರಾ? ನಮ್ಮ ಮಾತೋಶ್ರ ರಂಗಮ್ನಿಗೆ ಒಂದು ವಂಶದ ಕುಡಿಬೇಕಂತೆ. ಅದನ್ನ ನಾನೇ ಕೊಡ್ತೀನಿ. ಎಲ್ಲರೂ ಮಲಗಿರುವಾಗ ಮಧ್ಯರಾತ್ರಿ ಗಂಡನ ಜೊತೆ ಏನು ಮಾತು? ಗಂಡನ್ಗೆ ವಿಷದ ಬೀಜ ಬಿಚ್ಚುತ್ತಾ ಇದೀಯಾ? ಕಟ್ಕೊಂಡಾಗಿಂದ ಈ ನನ್ನ ಮಗನಿಗೆ ಮೆಟ್ಟಿ ಕೆಳಗಡೆ ಬಿಚ್ಕೊಳ್ಳೋದೇ ಆಗೋಯ್ತಲ್ಲಮ್ಮ. ಅತ್ತೆ, ನಾನು ನನ್ನ ಹಬ್ಬಿ ಜೊತೆ ಮಾತಾಡ್ತಾ ಇದೀನಿ. ನೀವ್ಯಾಕೆ ಸೆಂಟ್ರಲ್ ಮೂಗ್ ತುರ್ಸಕ್ ಬರ್ತಾ ಇದ್ದೀರಾ? ಗಂಡ ಹೆಂಡತಿ ಮಾತಾಡ್ಬೇಕು ಅಂದ್ರೆ ರೂಮಲ್ಲಿ ಕರ್ಕೊಂಡೋಗಿ ಮಾತಾಡಮ್ಮ. ಗಂಡ ಹೆಂಡತಿ ಗುಟ್ಟಾಗಿ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಮಾತೋಶ್ರ ರಂಗಮ್ನವ್ರೆ, ಅರ್ಧ ರಾತ್ರಿಯಲ್ಲಿ ನೀವು ಯಾಕೆ ಬರೋಕ್ ಹೋದ್ರಿ? ಗಂಡು ಗಣೇಶ್ವರನ ಮೇಲೆ ಆಣೆ ಮಾಡಿದ್ದೀಯಾ? ಮಾತಿಗೆ ತಪ್ಪದ್ಲೆ ಈ ಸಂಸಾರ ಎಕ್ಕುಟ್ಟು ಹೋಗುತ್ತೆ. ಅಂಥ ಕಾಲ ಬಂದಾಗ ನಾನು ಬದುಕಿರೋಲ್ಲ. ನಿನಗೆ 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿನ್ನ ನಿರ್ಧಾರ ತಿಳಿಸು. ನಿನ್ನ ಕೈಲಿ ಆಗಲಿಲ್ಲ ಅಂತಂದ್ರೆ 20 ಮಣ ಗಂಧದ ಮರ ತರಿಸು. ನಿನ್ನ ಕಣ್ಣು ಮುಂದೆನೆ ಅಗ್ನಿ ಪ್ರವೇಶ ಮಾಡ್ಬಿಡ್ತೀನಿ. ಹಬ್ಬಿ, ನಾನು ನಿಮ್ಗೆ 2 ಡೇಸ್ ಟೈಮ್ ಕೊಡ್ತಾ ಇದ್ದೀನಿ. ಡಿಸೈಡ್ ಮಾಡಿ ಹೇಳಿ. ಆ ಭವಾನಿ ಇನ್ನು 2 ದಿನ ಟೈಮ್ ಕೊಟ್ಟಿದ್ದಾಳೆ. ಎಲ್ರು 2 ದಿನ ಟೈಮ್ ಕೊಟ್ಟಿದ್ದೀರಲ್ಲ, ನಾನು ಏನು ಮಾಡ್ಲಿ ಗಂಡುಗಲೇಶ್ವರ? ಆ ಗಂಡು ಗಣೇಶ್ವರನ ಮೇಲೆ ಆಣೆ ಇಟ್ಟಿದೆಯಲ್ಲ, ಅನುಭವಿಸು. ಓ ವೇಗದೂತ ಶಾಸ್ತ್ರಿಗಳು, ಏನಿದು ಲಗ ಸಮೇತ ಬಂದಿದ್ದೀರಾ? ಊರ್ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ನಿನ್ನ ಅಜ್ಜಿ ಪಿಂಡ ನೀನು ಹೇಳ್ದ ನಡ್ಕೋತಾ ಇಲ್ಲ, ಮಾತಿಗೆ ತಪ್ತಾ ಇದೆಯಾ? ಅದಕ್ಕೆ ನನ್ನ ಮಗಳು ಇಲ್ಲೇ ಅಗ್ನಿ ಪ್ರವೇಶ ಮಾಡ್ತಾಳೆ. ಎದುರಿಗೇನೆ ಮೈಗೆ ಬೆಂಕಿ ಹತ್ಕೊಂಡು ಸಾಯ್ತಾಳೆ. ಅದನ್ನ ನೋಡಿ ರೌರವರ ನರಕಕ್ಕೆ ಹೋಗ್ತೀಯಾ? ಹೇಳು, ನನ್ನ ಮಗಳ ಮದುವೆ ಆಗ್ತೀಯಾ ಇಲ್ಲ ನರಕಕ್ಕೆ ಹೋಗ್ತೀಯಾ? ಮಗನೇ, ನೀನು ಭವಾನಿನ ಮದುವೆ ಆಗ್ಲಿಲ್ಲ ಅಂತಂದ್ರೆ ನಾನ್ ಸಾಯ್ತೀನಿ. ಹಬ್ಬಿ, ನೀವೇನಾದ್ರೂ ಅವಳನ್ನ ಮದ್ವೆ ಆದ್ರೆ ನಾನ್ ಸಾಯ್ತೀನಿ. ಮದ್ವೆ ಆದ್ರೂ ಒಬ್ರು ಸಾಯ್ತಾರೆ, ಮದ್ವೆ ಆಗದೆ ಇದ್ರೆ ಇಬ್ರು ಸಾಯ್ತಾರೆ. ಏನಪ್ಪ ಮಾಡ್ಲಿ ಗಂಡುಗಲೇಶ್ವರ? ಭವಾನಿ ಅವ್ರೆ, ಏನಿದು ಕರ್ಪೂರ ಶಾಸ್ತ್ರ? ಬೆಂಕಿ ಶಾಸ್ತ್ರ. ಅಗ್ನಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಕರ್ಪೂರ ಹಚ್ತೀನಿ. ಶಾಸ್ತ್ರ ಮುಗಿದ್ಮೇಲೆ ಬೆಂಕಿಗೆ ಹಾಕ್ತೀನಿ. ಅಲ್ಲ, ನೀವು ಕರ್ಪೂರದ ಗೊಂಬೆ ತರ ಇದ್ದೀರಾ, ಯಾಕೆ ಬೆಂಕಿಗೆ ಬೀಳ್ತೀರಾ? ಆಮೇಲೆ ಪಕ 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 ಅಂತ ಉರ್ದೋಗ್ತೀರಾ ಅಷ್ಟೇ. ಲೇ ಮಗನೇ, ಬೇಗ ನಿರ್ಧಾರ ಮಾಡು. ನೀನೇ ನಿರ್ಧಾರ ಮಾಡ್ತೀಯ? ಲೇ ಬಲ್ಲು, ನಾನು ಬದುಕಿರೋದು ಇನ್ನು 2 ದಿನ. ಯಾಕಮ್ಮ? ಸಂಜೆ ಗಂಧದ ಸೌದೆ ಬಂತಾ ಇದೆ. ಸೀಮೆಣ್ಣೆ ಇದೆಯಾ? ಇಲ್ಲ ಅಮ್ಮ, ಪೆಟ್ರೋಲ್ ಇದೆ. ಅಷ್ಟು ಸಾಕು ಬಿಡು. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ತಂದಿಡು. ಸತಾಸ್ಬಿಡ್ತೀನಿ. ದೆವ್ವಾಗಿ ಯಾರಿಗೂ ಕಾಟ ಕೊಡೋದಿಲ್ಲ. ಈ ನನ್ನ ಮಗ ಒಂಟಿ ಪಿಶಾಚಿ ತರ ಇಲ್ಲೇ ಬಿದ್ದು ಸಾಯ್ಲಿ. ಆಹಾ, ಬೆಂಕಿ ಬೆಂಕಿ ಬೆಂಕಿನ ನೋಡ್ತಾ ಇದ್ರೆ ಹಾಗೆ ಜಂಪ್ ಹೊಡೆಯೋಣ ಅನ್ಸುತ್ತೆ. ಏನ್ ಮಾಡ್ಲಿ? ಹಲೋ, ಟಿವಿ 10 ಅವರ? ನಾನು ಪಲ್ಲು ಮಾತಾಡ್ತಾ ಇರೋದು. ನಮ್ಮ ಮನೆಗೆ ಬೇಗ ಬಂದ್ಬಿಡಿ. ಪಲ್ಲೋರೆ, ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನಾಯ್ತು ಇಷ್ಟ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ಅದೇನಾಯ್ತು ಅಂದ್ರೆ ಇಷ್ಟಾಯ್ತು. ಇಷ್ಟಕ್ಕೂ ಇವಾಗ ಅಗ್ನಿ ಪ್ರವೇಶ ಮಾಡ್ತಾ ಇರೋದಾದ್ರೂ ಯಾರು? ನಾನು ಅಗ್ನಿ ಪ್ರವೇಶ ಮಾಡ್ತಾ ಇರೋದು. ಯಾಕೆ? ನನ್ನ ಮಗ ಗಂಡುಗಲೇಶ್ವರನಿಗೆ ಅವಮಾನ ಮಾಡಿದ್ದಾನೆ. ಅದು ತಪ್ಪು ಅಂತ ಜನಕ್ಕೆ ತಿಳಿಸ್ಬೇಕಲ್ಲ, ಅದಕ್ಕೆ. ಇಷ್ಟಕ್ಕೆಲ್ಲ ಯಾರ್ ಕಾರಣ? ಇನ್ಯಾರು? ನಮ್ ಜಾಜೆತ್ಗೆ, ಪದ್ದುಮಟ್ಟಿ ಜಾಜೆತ್ಗೆ ಸೇರಿ ನಮ್ಮಮ್ಮನ ಕೊಲ್ತಾ ಇದಾರೆ. ಇವಾಗ ಸಾಯ್ಬೇಕಾಗಿರೋರು ಯಾರು? ಯಾರ ಬದಲು ಯಾರು ಸಾಯ್ತಾ ಇದಾರೆ? ಯಾರು ಸಾಯೋ ಅಷ್ಟಿಲ್ಲ. ನಮ್ಮ ಅಣ್ಣಯ್ಯ ಆ ಶಾಸ್ತ್ರಿಗಳ ಮಗಳನ್ನ ಮದ್ವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಪಲ್ಲು, ಅದು ಹೇಗೆ ಆಗುತ್ತೆ? ನಾನ್ ಬದುಕಿರುವಾಗ್ಲೇ ನಿಮ್ಮಣ್ಣ ಇನ್ನೊಂದ್ ಮದ್ವೆ ಹೇಗಾಗ್ತಾರೆ? ನಿಮ್ಮಣ್ಣ ಏನಾದ್ರೂ ಇನ್ನೊಂದ್ ಮ್ಯಾರೇಜ್ ಆದ್ರೆ ನಾನ್ ಅಗ್ನಿ ಪ್ರವೇಶ ಮಾಡಿ ಸಾಯ್ತೀನಿ. ಜಾಜೆತ್ಗೆ ಟಿವಿ 10 ಅವ್ರನ್ನ ಕರೆದಿದ್ದು ನಾನು. ನೀವ್ ಇಲ್ಲಿ ಮಾತಾಡೋ ಆಗಿಲ್ಲ, ಹೋಗಿ. ನೋಡಿ, ಇವಾಗ ನಾವು ಪಲ್ಲು ಇಂಟರ್ವ್ಯೂ ಮಾಡ್ತೀವಿ, ನಾಳೆ ನಿಮ್ ಇಂಟರ್ವ್ಯೂನು ಮಾಡ್ತೀವಿ. ಈಗ ಸದ್ಯ ಜಾಗ ಖಾಲಿ ಮಾಡ್ತೀರಾ? ನೋಡಿ, ನಾನ್ ನಿಮ್ಮನ್ನ ಇಲ್ಲಿ ಯಾಕೆ ಕರ್ಸಿದ್ದು ಅಂದ್ರೆ ನಮ್ ತಾಯಿ ಪ್ರಾಣನ ಉಳಿಸ್ಕೊಡಿ ಅಂತ ಕೇಳ್ಕೊಳ್ಳೋದಿಕ್ಕೆ. ನಮ್ಮ ಅಣ್ಣಯ್ಯ ಗಂಡುಗಲೇಶ್ವರನ ಮೇಲೆ ಆನೆ ಮಾಡಿ ಅದನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ವಂಶಕ್ಕೆ ಕಳಂಕ ಅಂತ ನಮ್ ತಾಯಿ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಮ ಅಣ್ಣವ್ರು ಏನ್ ಹೇಳ್ತಾರೆ? ಅಣ್ಣಯ್ಯ, ಅಣ್ಣಯ್ಯ, ಏನಮ್ಮ ಅದು? ನೀನ್ ಮಾಡಿರೋ ತಪ್ಪೇನು ಅಂತ ಹೇಳು. ನಾನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಅದು ಎತ್ತಿದ್ರೋದು, ಇದು ಎತ್ತಿದ್ರಿದು. ನಿಮ್ ಮನೇಲಿ ಇಂಥ ಒಂದ್ ಸಿಚುವೇಶನ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೋಡಿ, ಭವಾನಿ ನನ್ನ ಪ್ರಾಣ ಉಳಿಸಿದ್ಲು.
ನಾನು ಆವೇಶದಲ್ಲಿ ಮಾತು ಕೊಟ್ಟಿದ್ದೇನೋ ನಿಜ, ಆದ್ರೆ ಅದು ಮದುವೆವರೆಗೂ ಹಾರ್ಕೊಂಡು ಬರುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಅಣ್ಣಯ್ಯ ಮಾತು ಕೊಟ್ಟ ಮೇಲೆ ಉಳಿಸ್ಕೋಬೇಕೋ ಬೇಡವೋ? ಮಾತು ಕೊಟ್ಟ ಮೇಲೆ ಮುಗೀತು. ಮಗ ಇದ್ರೆಷ್ಟು ಹೋದ್ರೆಷ್ಟು, ಮಾತು ಮುಖ್ಯ. ಲೇ ಪಲ್ಲು, ಗಂಧದ ಸೌದೆ ಬಲ್ತಾ ಇದೆ, ಸೀಮೆ ಎಣ್ಣೆ ರೆಡಿಯೇನೆ? ಸೀಮೆ ಎಣ್ಣೆ ಇಲ್ಲ ಅಂತ ಆವಾಗ್ಲೇ ಹೇಳಿದ್ನಲ್ಲಮ್ಮ. ಯಾವುದೋ ಒಂದು ಎಣ್ಣೆ ರೆಡಿ ಮಾಡಿ ಉಳ್ಳೆ ಇಟ್ಟು ಕಡ್ಡಿ ಗೀರಿದ್ರೆ ಸಾಕು, ಧಗ 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 ಅಂತ ಉಳಿಯುತ್ತೆ. ನಾಳೆ ಲಾವು ಕಾಲ ಎಷ್ಟೊತ್ತಿಗೆ ಅಂತ ನೋಡು, ಒಳ್ಳೆ ಘಳಿಗೆ ಸತ್ತು ವೀರ ಸ್ವರ್ಗ ಸೇರ್ತೀನಿ. ಅಲ್ಲಿ ನಿಮ್ಮ ಅಪ್ಪನ ಕಾಟ ಬೇರೆ ಸಹಿಸ್ಕೋಬೇಕು. ರಂಗಮ್ಮನವ್ರೆ, ನೀವು ಈ ವಂಶದ ಹಿರಿತಲೆ, ನೀವು ನಿಮ್ಮ ಮಕ್ಕಳನ್ನೆಲ್ಲ ಬಿಟ್ಟು ಹೋದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಹಾಗಾದ್ರೆ ನನ್ನ ಮಾತನ್ನ ನಡೆಸ್ಕೊಡು ಅಂತ ಹೇಳಮ್ಮ ಇವನಿಗೆ. ಪಾಂಡುರಂಗ ಅವ್ರೆ, ನೀವು ಅವ್ರ ಮಾತನ್ನ ನಡೆಸ್ಕೊಡಿ. ಏನು, ನಾನು ಭವಾನಿನ್ ಮದುವೆ ಆಗ್ಬೇಕಾ? ನಮ್ಮ ವಂಶದಲ್ಲಿ 5 ಮದುವೆ ಆಗೋ ಅವಕಾಶ ಇದೆಯಲ್ಲೋ, 2ನೇದಕ್ಕೆ ಇಷ್ಟೊಂದು ಭಯ ಪಟ್ರೆ ಹೇಗೋ? ಪಾಂಡುರಂಗ ಅವ್ರೆ, ನೀವು ಮದ್ವೆ ಆಗೋದು ಒಳ್ಳೇದು ಅಂತ ನಮಗೂ ಅನ್ನಿಸ್ತಾ ಇದೆ. ಅವ್ನಿಗೆ ಯಾರ ಮಾತನ್ನು ಕೇಳೋ ಸ್ಥಿತಿಲಿ ಇಲ್ಲಮ್ಮ. ನಾಳೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ, ನೀವು ಕ್ಯಾಮ್ರಾ ತಗೊಂಡು ಬನ್ನಿ. ಪ್ರಾಣ ಹೇಗೆ ಹೋಗುತ್ತೆ, ಎಲ್ಲಿ ಹೋಗುತ್ತೆ ಅನ್ನೋದನ್ನ ಶೂಟ್ ಮಾಡಿಕೊಂಡು ಜನಗಳಿಗೆಲ್ಲ ತೋರಿಸಿ. ಪ್ರಿಯ ವೀಕ್ಷಕರೇ, ನಾವು ಇವತ್ತು ನಿಮ್ಗೆ ಇಲ್ಲಿ ಒಂದು ಅಪರೂಪದ ಕಥೆನ ತೋರಿಸ್ತಾ ಇದೀವಿ. ಅಗ್ನಿ ಪ್ರವೇಶ ಅನ್ನೋದನ್ನ ನೀವು ಕತೆಗಳಲ್ಲಿ ಕೇಳಿದಿರಾ, ಸಿನಿಮಾಗಳಲ್ಲಿ ನೋಡಿದಿರಾ. ಆದ್ರೆ ಇಲ್ಲಿ ಇವತ್ತು ರಂಗಮ್ನವರು, ಜಾಜಿಯವರು ಮತ್ತೆ ಭವಾನಿಯವರು ಅಗ್ನಿ ಪ್ರವೇಶ ಮಾಡಕ್ಕೆ ತುದಿಗಳಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಇವ್ರ 3 ಜನದಲ್ಲಿ ಯಾರೋ ಒಬ್ರು ಖಂಡಿತ ಅಗ್ನಿ ಪ್ರವೇಶ ಮಾಡೇ ಮಾಡ್ತಾರೆ. ಅವ್ರು ಯಾರೋ ಅದನ್ನ ತೋರಿಸ್ತೀವಿ, ಕಾದ್ ನೋಡಿ. ಮಾತೋಶ್ರೀ ರಂಗಮ್ನವ್ರೆ, ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಬರದ ಮೇಲೆ ಆಣೆ ಮಾಡಿ ಆ ಹುಡುಗಿಗೆ ಮಾತು ಕೊಟ್ಟಿದ್ದೀಯಲ್ಲ, ಅದೇನಾಗಬೇಕು? ಮಾತು ಕೊಟ್ಟ ತಪ್ಪಿಗೆ ನನ್ನ ನಾಲ್ಗೆನ ನಾನೇ ಕಟ್ ಮಾಡ್ಕೊತೀನಿ. ವೇಗದೂತ ಶಾಸ್ತ್ರಿಗಳೇ ಬನ್ನಿ. ಏನಾಯ್ತು ರಂಗಮ್ಮನವ್ರೆ? ಯಾಕೋ ವರ್ಕೌಟ್ ಆಗ್ತಾ ಇಲ್ಲ, ನಾಟಕ ನಾವು ನಿಲ್ಲಿಸ್ಬಿಡೋಣ. ಈ ಜಾತಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು, ಶಾಸ್ತ್ರಿಗಳು ಮತ್ತೆ ಭವಾನಿ ಸೇರ್ಕೊಂಡು ಆಡಿರೋ ನಾಟಕ ಇದು. ದಾರಿಲಿ ಬಾಳೆಹಣ್ಣು ಸಿಪ್ಪೆ ಹಾಕಿ ಪಾಂಡುರಂಗ ಜಾರಿ ಬೀಳೋ ಹಾಗೆ ಮಾಡಿ ಭವಾನಿನ ಇವನ್ ಕೈ ಹಿಡಿ ಹಾಗೆ ಮಾಡಿದ್ದು ನಾವೇ. ಮೈ ಗಾಡ್, ನಾನ್ ಬಚಾವಾದೆ. ಈಗೇನೋ ಬಚಾವಾದೆ. ಇನ್ನು 1 ವರ್ಷದೊಳಗೆ ನನಗೆ ಮೊಮ್ಮಗು ಕೊಡ್ಲಿಲ್ಲ ಅಂತಂದ್ರೆ ನಿನ್ನ ಸಮ್ಮುಖದಲ್ಲೇ ಈ ಭವಾನಿನ ತಂದ